ನೋಡಿ ಇವಾಗ ಒಂದು ದೊಡ್ಡದಾಗಿದೆ ನೋಡಿ, ಇನ್ನೆರಡು ಸಣ್ಣದಿದೆ. ಕೆಲಸದವರು ತುಂಬ ಮಂದಿ ಇರುವಾಗ ಅವರಿಗೆ ಈಸಿಯಾಗಿ ಮಾಡುವಂಥದ್ದು ಆಗಬೇಕು. ಹಾಗೆ ಎಲ್ಲರ ಸಪೋರ್ಟ್ನಿಂದ ನಾನು 3ನೇ ಯೂಟ್ಯೂಬ್ ಸ್ಯಾಲ್ರಿಯನ್ನು ಕೂಡ ಪಡೆದುಕೊಂಡಿದ್ದೇನೆ. ಹಾಗೆ ತುಂಬಾ ಕೆಲಸ ಇದೆ ಇದರಲ್ಲಿ, ಆದರೂ ನಾನು ನನ್ನ ಜರ್ನಿಯನ್ನು ಸ್ಟಾಪ್ ಮಾಡಲಿಲ್ಲ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಹಾಲು ಕರೆದು ಡೈರಿಗೆ ಹಾಲು ಕೂಡ ಹಾಕಿ ಆಯಿತು. ಹಾಗೆ ದನ ಕರುಗಳನ್ನು ಹೊರಗೆ ಕಟ್ಟಿ ಆಯಿತು. ಹಾಗೆ ಇವತ್ತಿನ ವೀಡಿಯೋವನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಒಂದು ಹಳೆಯ ಕಾಲದ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತು ಹಲಸಿನ ಬೀಜ ಹಾಗೂ ಸೌತೆಕಾಯಿ ಹಾಕಿ ಒಂದು ಸಾರು ಮಾಡ್ತಾ ಇದ್ದೇನೆ. ಮೊದಲು ಈ ಮಳೆಗಾಲದಲ್ಲಂತೂ ಎಲ್ಲರ ಮನೆಯಲ್ಲಿ ಹಲಸಿನಕಾಯಿ ಹಾಗೂ ಸೌತೆಕಾಯಿ ಇರ್ತಿತ್ತು. ಯಾಕೆಂದರೆ ಆವಾಗ ಮಳೆಗಾಲಕ್ಕೆ ಅಂತ ಹೇಳಿಯೇ ಸೌತೆಕಾಯಿಯನ್ನು ಬೆಳೆಸ್ತಿದ್ರು. ಅದರ ಮನೆಯಲ್ಲಿ ಹಲಸಿನ ಹಣ್ಣು ಕಾಯಿ ಎಲ್ಲ ಇರ್ತಿತ್ತು. ಸೌತೆಕಾಯಿಯನ್ನು ಒಂದು ಜನವರಿ ತಿಂಗಳಲ್ಲೇ ಬೆಳೆಸಿ ಮಳೆಗಾಲಕ್ಕೋಸ್ಕರ ತೆಗೆದಿಡ್ತಿದ್ರು. ಹಾಗೆ ನನ್ನ ಅಮ್ಮನ ಮನೆಯಲ್ಲಿ ಕೂಡ ತುಂಬಾ ಸೌತೆಕಾಯಿ ಕೂಡ ಮಾಡ್ತಿದ್ರು. ಅದೇ ರೀತಿ ಹಲಸಿನಕಾಯಿ ಹಣ್ಣು ಎಲ್ಲ ತುಂಬಾ ಬೇಕಾದಷ್ಟು ಇತ್ತು. ಹಾಗಾಗಿ ನಮಗೆ ಈ ಮಳೆಗಾಲದಲ್ಲಿ ಸಾಗುವಳಿ ಎಲ್ಲ ಮಾಡುವಾಗ ಹೆಚ್ಚಾಗಿ ನಮಗೆ ಸೌತೆಕಾಯಿ ಹಾಗೂ ಹಲಸಿನ ಬೀಜ ಹಾಕಿ ಅಮ್ಮ ಸಾರು ಮಾಡ್ತಿದ್ರು. ಅಂದರೆ ಕೆಲಸದವರು ತುಂಬ ಮಂದಿ ಇರುವಾಗ ಅವರಿಗೆ ಈಸಿಯಾಗಿ ಮಾಡುವಂಥದ್ದು ಆಗಬೇಕು. ಹಾಗೆ ಸೌತೆಕಾಯಿ ಇರ್ತಿತ್ತಲ್ವ, ಹಾಗೆ ಹಲಸಿನ ಬೀಜ ಇರ್ತಿತ್ತು, ಅದನ್ನೇ ಹಾಕಿ ಹೆಚ್ಚಾಗಿ ಸಾರು ಮಾಡ್ತಿದ್ರು. ಹಾಗೆ ಹಳೆಯ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಇದೊಂದು ಸಾರು ಮಾಡ್ತಿದ್ರು. ಆವಾಗ ಅಂದರೆ ಹೆಚ್ಚಿನವರು ಕೃಷಿಕರಾಗಿದ್ದರು. ಆವಾಗ ಎಲ್ಲರೂ ಇದನ್ನು ಮಾಡ್ತಿದ್ರು ಮನೆಯಲ್ಲಿ ಕೆಲಸಕ್ಕಿರುವಾಗ. ಹಾಗಾಗಿ ನನಗೆ ಕೂಡ ಇವತ್ತು ಸೌತೆಕಾಯಿ ಹಾಕಿ ಒಂದು ಸಾರು ಮಾಡೋಣ ಅಂತ ಅನಿಸಿತ್ತು. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅನಿಸಿತ್ತು. ಹಾಗಾಗಿ ಇವತ್ತಿನ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ಹಿಂದ್ಗಡೆ ಆ ಮರಿಗಳ ಅಮ್ಮ ಕೂಗ್ತಾ ಇದೆ. ಆ ಹಕ್ಕಿ ಯಾವುದು ಅಂತೇಳಿ ನಾನು ಹುಡುಕ್ತಾ ಬಂದೆ ಇಲ್ಲಿಗೆ. ಹಾಗಾಗಿ ಇಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆವಾಗದಿಂದ ಅದು ಕೂಗ್ತಾ ಇದೆ, ಮರಿಗಳ ಅಮ್ಮ ಹೇಗಿದೆ ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಈ ಕಡೆ ಬಂದೆ. ನೋಡಬೇಕು, ನಿಮಗೆ ಇವಾಗ ಕೇಳ್ತಿರ್ಬೋದು ಅದು ಕೂಗ್ತಿರುವ ಶಬ್ದ. ಬನ್ನಿ ಇವಾಗ ನೋಡೋಣ, ಮೇಲ್ಗಡೆ ಹೋಗಿ ಅದು ವಿಡಿಯೋ ಮಾಡಲಿಕ್ಕೆ ಸಿಗ್ತದಾ ಅಂತೇಳಿ ನೋಡ್ಕೊಂಡು ಬರೋಣ. ಮರಿಗಳ ಅಮ್ಮ ಕೂಗ್ತಿರೋದು ನೋಡಿ ನಾನು ಮೇಲ್ಗಡೆ ಬಂದೆ. ಅದು ವಿಡಿಯೋ ಮಾಡುವಾಗ ಓಡಿ ಹೋಗ್ತದೆ, ಸರಿಯಾಗಿ ಸಿಗುವುದಿಲ್ಲ. ಹಾಗೆ ಇವಾಗ ನಿಮಗೆ ಮರಿಗಳನ್ನು ತೋರಿಸ್ತೇನೆ ಇವಾಗ ಎಷ್ಟು ದೊಡ್ಡದಾಗಿ ಅಂತೇಳಿ. ನೋಡಿ, ನಿಮಗೆ ಕಾಣ್ತಿರ್ಬೋದು ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ. ಇವಾಗ ಕಣ್ಣು ಬಿಟ್ಟಿದೆ, ಕಣ್ಣು ಓಪನ್ ಮಾಡಿ ನೋಡ್ತಾ ಇದೆ ನೋಡಿ. ಕಣ್ಣು ಓಪನ್ ಮಾಡಿ ನೋಡುವ ಹಕ್ಕಿ ಏನು ಮಾಡೋದಿಲ್ಲ, ಅಂದರೆ ಅದಕ್ಕೆ ಗೊತ್ತು ಅಮ್ಮ ಬರಲಿಲ್ಲ ಅಂತೇಳಿ. ಕಣ್ಣು ಓಪನ್ ಮಾಡದ ಹಕ್ಕಿ ಮಾತ್ರ ಬೊಬ್ಬೆ ಹಾಕ್ತಾ ಇದೆ ನೋಡಿ. ನೋಡಿ, 2 ಹಕ್ಕಿ ಮರಿಗಳು ಕಣ್ಣು ಓಪನ್ ಮಾಡಿದೆ, ಇನ್ನೊಂದು ಓಪನ್ ಮಾಡಲಿಲ್ಲ. ಕಣ್ಣು ಓಪನ್ ಮಾಡಿದ ಹಕ್ಕಿಗಳಿಗೆ ಗೊತ್ತಾಯಿತು ಅಮ್ಮ ಅಲ್ಲ ಅಂತೇಳಿ, ಯಾರೋ ಬಂದಿದ್ದಾರೆ ಅಂತೇಳಿ. ಹಾಗಾಗಿ ಅದು ಮೌನವಾಗಿದೆ. ಓಪನ್ ಮಾಡೋದು ಮಾತ್ರ ಸ್ವಲ್ಪ ಮೇಲ್ಗಡೆ ನೋಡಿ ಒಮ್ಮೆ ಕೂಗಿತ್ತು ನೋಡಿ. ಇವಾಗ ಒಂದು ದೊಡ್ಡದಾಗಿದೆ ನೋಡಿ, ಇನ್ನೆರಡು ಸಣ್ಣದಿದೆ. ನೋಡೋಣ ಯಾವಾಗ ಸಿಗ್ತದೆ ಆ ಹಕ್ಕಿ ಅಂತೇಳಿ, ಆವಾಗ ವಿಡಿಯೋ ಖಂಡಿತ ಮಾಡ್ತೇನೆ. ಇವಾಗ ನಾನು ಕೂಗ್ತಾ ಇದೆ ಅಂತೇಳಿ ಈ ಕಡೆ ಬಂದೆ, ಆದರೆ ವಿಡಿಯೋ ಮಾಡುವಾಗ ಎಲ್ಲಿಯೂ ಕಾಣೋದಿಲ್ಲ. ಜೋರಾಗಿ ಕೂಗ್ತಿತ್ತು, ಆದರೆ ಇವಾಗಿಲ್ಲ. ಬಹುಶಃ ತಿನ್ನಲಿಕ್ಕೆ ತರಲಿಕ್ಕೆ ಹೋಗಿರಬಹುದು. ಹಾಗೆ ಹಕ್ಕಿಯ ಮರಿಗಳನ್ನು ನೋಡಿ ಬಂದೆ. ಇನ್ನು ನನಗೆ ಬೇಗನೆ ಅಡುಗೆ ಮಾಡಬೇಕು. ಬನ್ನಿ ಇವಾಗ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಸೌತೆಕಾಯಿ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡಲಿಕ್ಕೆ ಇಲ್ಲಿ ನಾನು 8 ಒಣಮೆಣಸು ತೊಗೊಂಡಿದ್ದೇನೆ. 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೀ ಸ್ಪೂನ್ ಅರಸಿನ, 1/4 ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಸಾಸಿವೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ 4ರಿಂದ 5 ಬೆಳ್ಳುಳ್ಳಿ ಹೆಸಲು, 1 ನೀರುಳ್ಳಿ ಹಾಗೂ 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ನಾನು ಹುಣಸೆ ಹಣ್ಣು ಇವಾಗ ಹಾಕಲಿಲ್ಲ. ಮತ್ತು ನಾನು ಬೇಯ್ತಿರುವಾಗ ಒಣಗಿಸಿದ ಮಾವಿನಕಾಯಿಯ ತುಂಡು ಇದೆ, ಅದನ್ನು ನಾನು ಇದಕ್ಕೆ ಹಾಕ್ತೇನೆ. ಅಂದರೆ ಇದಕ್ಕೆ ಜಾಸ್ತಿ ಹುಣಸೆ ಹಣ್ಣು ಬೇಕಾಗಿಲ್ಲ, ಸ್ವಲ್ಪ ಸಾಕಾಗ್ತದೆ. ಹಾಗೆ ಸ್ವಲ್ಪ ಒಣಗಿಸಿದ ಮಾವಿನಕಾಯಿ ತುಂಡು ಇದೆ ಅಲ್ವಾ, ಅದನ್ನು ಹಾಕ್ತೇನೆ. ಹಾಗಾಗಿ ಇದಕ್ಕೆ ನಾನು ಇವಾಗ ಹುಣಸೆ ಹಣ್ಣು ಹಾಕಲಿಲ್ಲ. ಇವಾಗ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ. ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇನ್ನು ಹಲಸಿನ ಬೀಜ ಹಾಗೂ ಸೌತೆಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಬೇಕು. ಹಲಸಿನ ಬೀಜವನ್ನು ಜಜ್ಜಿ ಅದರ ಹೊರಗಿನ ಸಿಪ್ಪೆಯನ್ನು ತೆಗೆದಿದ್ದೇನೆ. ಈ ಥರ ಬ್ರೌನ್ ಇದ್ರೆ ಏನಾಗೋದಿಲ್ಲ. ಹಾಗಾಗಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ನಾನು ಮೊದಲಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ. ಇಷ್ಟು ದೊಡ್ಡ ಸೌತೆಕಾಯಿಯನ್ನು ತೊಗೊಂಡಿದ್ದೇನೆ. ಹಲಸಿನ ಬೀಜ ಬೇಯ್ತಾ ಬರುವಾಗ ಇದನ್ನು ಕಟ್ ಮಾಡಿ ಹಾಕ್ತೇನೆ. ಹಲಸಿನ ಬೀಜವನ್ನು ತೊಳೆದು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ.
ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಕೆಲವೊಂದು ಹಲಸಿನ ಬೀಜ ಬೇಗನೆ ಬೇಯ್ತದೆ, ಕೆಲವೊಂದು ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ಹಲಸಿನ ಬೀಜವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇನ್ನೊಂದು ಮುಚ್ಚಳವನ್ನು ಮುಚ್ಚಿ ಇದು ಚೆನ್ನಾಗಿ ಬೇಯುವ ತನಕ ಇಡಬೇಕು. ಅರ್ಧ ಬೆಂದು ಬರುವಾಗ ಸೌತೆಕಾಯನ್ನು ಹಾಕ್ತೇನೆ. ಹಲಸಿನ ಬೀಜವನ್ನು ಇವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟೆ. ಹಾಗೆ ಇವಾಗ ನಾನು ಸೌತೆಯನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ. ಹಲಸಿನ ಬೀಜ ಸ್ವಲ್ಪ ಬೇಯ್ತಾ ಬರುವಾಗ ಸೌತೆಕಾಯನ್ನು ಹಾಕ್ತೇನೆ. ನೋಡಿ, ಸೌತೆಕಾಯನ್ನು ಈ ಥರ ಪೀಸ್ ಮಾಡಿ ತೊಗೊಂಡಿದ್ದೇನೆ. ಇನ್ನು ಹಲಸಿನ ಬೀಜ ಬೇಯ್ತಾ ಬರುವಾಗ ಇದನ್ನು ಹಾಕ್ತೇನೆ. ನೋಡಿ, ಇವಾಗ ಹಲಸಿನ ಬೀಜ ಬೆಂದಿದ ಅಂತ ನೋಡೋಣ. ನೋಡಿ, ಇದು ಸ್ವಲ್ಪ ಬೇಗನೆ ಬೆಂದಿದೆ. ಇನ್ನು ನಾನು ಇದಕ್ಕೆ ಸೌತೆಕಾಯನ್ನು ಹಾಕ್ತೇನೆ. ಇನ್ನು ಇದು ಸೌತೆಕಾಯಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಉಪ್ಪು ಹಾಕಬೇಕು ಅಂತಿಲ್ಲ, ಯಾಕೆಂದರೆ ಮೊದಲೇ ಹಾಕಿದೆ ಅಲ್ವಾ, ಹಾಗಾಗಿ. ಇವಾಗ ಸೌತೆಕಾಯಿ ಕೂಡ ಬೆಂದಿತ್ತು. ಇನ್ನು ಮಸಾಲವನ್ನು ಹಾಕ್ತೇನೆ. ನೋಡಿ, ಮಾವಿನಕಾಯಿಯನ್ನು ಈ ಥರ ತೆಳುವಾಗಿ ಕಟ್ ಮಾಡಿ ಒಣಗಿಸಿಟ್ಟಿದ್ದೆ. ಇವಾಗ ಸ್ವಲ್ಪ ಹಾಕ್ತೇನೆ ನಾನು. ಹುಣಸೆ ಹಣ್ಣಿನ ಬದಲಾಗಿ ಇದನ್ನು ಹಾಕ್ತೇನೆ. ಇವಾಗ ನೋಡಿ, ಇದನ್ನು ಹಾಕ್ತೇನೆ. ಹಾಗೆಯೇ ಇವಾಗ ಸೌತೆಕಾಯಿ ಕೂಡ ಬೆಂದಿದೆ. ಇವಾಗ ಮಸಾಲವನ್ನು ಹಾಕ್ತೇನೆ. ಈ ಪದಾರ್ಥವನ್ನು ಸ್ವಲ್ಪ ತೆಳುವಾಗಿ ಇಡಬೇಕು, ಯಾಕೆಂದರೆ ಹಲಸಿನ ಬೀಜ ಹಾಕಿದ ಮೇಲೆ ಪದಾರ್ಥ ಬೇಗನೆ ದಪ್ಪ ಆಗ್ತದೆ. ಚೆನ್ನಾಗಿ ಬೇಯುವ ಹಲಸಿನ ಬೀಜ ಆದರೆ ಪದಾರ್ಥ ತುಂಬ ದಪ್ಪ ಆಗ್ತದೆ. ಇದು ಚೆನ್ನಾಗಿ ಬೆಂದಿದೆ, ಹಾಗಾಗಿ ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ. ಇನ್ನು ಇದು ತಂದಾಗ ದಪ್ಪವಾಗಿ ಬಿಡ್ತದೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗೆ ಉಪ್ಪು ಹಾಕ್ಕೊಂಡೆ. ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಪದಾರ್ಥ ಕುದೀತಾ ಇದೆ. ಇನ್ನು ಇದನ್ನು ನಾನು ಕೆಳಗಿಡ್ತೇನೆ. ಇದಕ್ಕೆ ಇವಾಗ ಒಂದು ಒಗ್ಗರಣೆಯನ್ನು ಹಾಕಿದ್ದನ್ನು ಕೆಳಗಿಡ್ತೇನೆ. ನೋಡಿ, ಇವಾಗಲೇ ದಪ್ಪಾಗ್ತಾ ಬಂತು. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ. ನೋಡಿ, ಆವಾಗ ಅಷ್ಟು ತೆಳು ಇತ್ತು, ಇವಾಗ ಇಷ್ಟು ದಪ್ಪ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕಾಗುವಾಗ ನಾನು ನಿಮಗೆ ತೋರಿಸ್ತೇನೆ ಇದು ಎಷ್ಟು ದಪ್ಪ ಆಗ್ತದೆ ಅಂತೇಳಿ. ಮಧ್ಯಾಹ್ನಕ್ಕೆ ಪದಾರ್ಥ ಆಯಿತು. ಹಾಗೆಯೇ ಇವಾಗ ತೆಳುವಾಗಿದೆ. ಮತ್ತೆ ನಾನು ತೋರಿಸ್ತೇನೆ ಅಂತ ಯಾಕೆ ಹೇಳಿದೆ ಅಂದರೆ, ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಮೀನಿನ ಸಾರನ್ನು ಅಷ್ಟು ತೆಳುವಾಗಿ ಯಾಕೆ ಮಾಡ್ತೀರಿ ಅಂತೇಳಿ. ಮೀನಿನ ಸಾರಾಗಲಿ ಅಥವಾ ಯಾವುದೇ ಸಾರಾಗಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ನಾವು ಸ್ವಲ್ಪ ತೆಳುವಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ಊಟ ಮಾಡುವ ಸಮಯಕ್ಕೆ ಅದು ದಪ್ಪವಾಗಿ ಬಿಡ್ತದೆ. ಇವಾಗ ನಾವು ಮೊದಲೇ ದಪ್ಪ ಮಾಡಿ ಇಟ್ಟರೆ ಊಟ ಮಾಡುವ ಸಮಯಕ್ಕೆ ಅದು ಚಟ್ನಿ ಥರ ಆಗ್ತದೆ. ಹಾಗಾಗಿ ನಾವು ಒಂದು ಅಂದಾಜಿನ ಪ್ರಕಾರ ಅದನ್ನು ತೆಳುವಾಗಿ ಮಾಡಬೇಕಾಗ್ತದೆ. ಹಾಗೆ ಇವಾಗ ಸೌತೆ ಹಾಗೂ ಹಲಸಿನ ಬೀಜ ಹಾಕಿ ನಾನು ಸಾರು ಮಾಡಿದ್ದೇನೆ ಅಲ್ವಾ. ಮತ್ತು ಮಧ್ಯಾಹ್ನದ ಹೊತ್ತಿಗೆ ನಾನು ನಿಮಗೆ ತೋರಿಸ್ತೇನೆ ಅದು ಹೇಗಾಗಿದೆ ಅಂತೇಳಿ. ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ಆಯಿತು. ಒಂದು ಪದಾರ್ಥ ಅಥವಾ ಇನ್ನೇನಾದರೂ ಕಿಚನಲ್ಲಿ ಮಾಡಿದರೆ ಪಾತ್ರೆಗಳು ಮತ್ತೆ ಹಾಗೆಯೇ ರಾಶಿ ಬೀಳ್ತವೆ. ಹಾಗೆ ಇವಾಗ ಒಂದು ಪದಾರ್ಥ ಆಗುವಾಗ ಸ್ವಲ್ಪ ಪಾತ್ರೆ ರಾಶಿ ಬಿದ್ದಿದೆ. ಅದನ್ನು ಇವಾಗ ಬೇಗನೆ ಕ್ಲೀನ್ ಮಾಡಿ ಜೋಡಿಸಿಡ್ತೇನೆ. ಪಾತ್ರೆಯನ್ನು ತೊಳೆದು ಕ್ಲೀನ್ ಮಾಡಿ ಆಯಿತು. ಹಾಗೆ ಇನ್ನು ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕಿದೆ. ಮಳೆ ನಿನ್ನೆ ರಾತ್ರಿ ಕೂಡ ಜಾಸ್ತಿ ಇತ್ತು, ಬೆಳಿಗ್ಗೆ ಕೂಡ ಇತ್ತು. ಹಾಗೆ ಬೆಳಿಗ್ಗೆ ನಾವು ಇವತ್ತು ಹೋಗಲಿಲ್ಲ, ಇನ್ನೂ ಹೋಗಬೇಕಷ್ಟೇ. ಅಡುಗೆ ಆಗಿದೆ, ಇನ್ನು ಅನ್ನ ಬೇಯ್ತಾ ಇದೆ. ಆದ ಕಾರಣ ಇವಾಗ ಹೋಗಿ ಹುಲ್ಲು ತರಬೇಕು. ನೋಡಿ, ನಿನ್ನೆ ಕೆಂಪಾಗಿತ್ತು ನೀರು, ಇವಾಗ ನೋಡಿ ಕ್ಲೀನಾಗಿ ಹರಿತಾ ಇದೆ ನೀರು. ನಿನ್ನೆ ನೈಟ್ ಕೂಡ ತುಂಬ ಒಳ್ಳೆ ಮಳೆ ಬಂದಿದೆ, ಹಾಗಾಗಿ ಇವಾಗ ಕ್ಲೀನಾಗಿದೆ. ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದೇವೆ ಹುಲ್ಲು ಕೊಯ್ಯಲಿಕ್ಕೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಬೆಳಿಗ್ಗೆ ಮಳೆ ಇದ್ದ ಕಾರಣ ಬೆಳಿಗ್ಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ ಬಂದೆವು, ಇನ್ನು ಬೇಗನೆ ಹುಲ್ಲು ಕೊಯ್ತೇವೆ. ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದೆವು. ಇನ್ನು ಊಟ ಮಾಡೋದು. ಊಟ ಮಾಡಿ ಆದಮೇಲೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಇವಾಗ ಮಧ್ಯಾಹ್ನ ಆಗುವಾಗ ಪದಾರ್ಥ ದಪ್ಪ ಆಗಿದೆ ನೋಡಿ. ಇದು ನೆಕ್ಸ್ಟ್ ಡೇ. ಇವಾಗ ಬೆಳಗ್ಗೆನೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು, ಹಾಗೆ ಹೋಗಿ ಸ್ವಲ್ಪ ದಿನಸಿ ಐಟಮ್ ಎಲ್ಲ ಇಟ್ಕೊಂಡು ಬಂದೆ. ಹಾಗೆ ಇವಾಗ ಸ್ವಲ್ಪ ನಮ್ಮ ಮನೆ ಹಿಂದ್ಗಡೆ ನೆಟ್ಟಿರುವ ಅಡಿಗೆ ಸಸಿ ಗಿಡ ಬುಡದಲ್ಲೆಲ್ಲ ನೀರೆಲ್ಲ ನಿಂತಿದೆ. ಅದೇ ರೀತಿ ಹುಲ್ಲು ಕೂಡ ಜಾಸ್ತಿ ಬೆಳೆದಿದೆ. ಇವಾಗ ಕೆಲವು ಕಡೆ ನೀರು ನಿಂತದನ್ನು ಕೂಡ ಕ್ಲೀನ್ ಮಾಡಲಿಕ್ಕಿದೆ. ಅದೇ ರೀತಿ ಹುಲ್ಲು ಕೂಡ ಸ್ವಲ್ಪ ತೆಗಿಲಿಕ್ಕಿದೆ.
ಹಾಗೆಯೇ ಗೆಣಸಿದ್ದು ಬಳ್ಳಿ ತುಂಬಾ ಇದೆ. ಆ ಗೆಣಸಿನ ಬಳ್ಳಿಯನ್ನು ತೆಗೆದು ದನಕ್ಕೆ ಹಾಕಬೇಕು. ಗೆಣಸಿನ ಬಳ್ಳಿಯನ್ನು ತೆಗೆದು ಆವಾಗಲೇ ನಾವು ದನ ಕರುಗಳಿಗೆ ಹಾಕಬಾರ್ದು. ಅದು ಒಂದು ದಿವಸ ಬಿಟ್ಟು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ನಾನು ತೆಗೆದು ಸ್ವಲ್ಪ ಬಾಡಲಿಕ್ಕೆ ಹಾಕ್ತೇನೆ. ಆಮೇಲೆ ನಾಳೆ ಅದನ್ನು ದನಕ್ಕೆ ಅಥವಾ ದನ ಮತ್ತು ಕರುಗಳಿಗೆ ಹಾಕ್ಬೋದು. ನೋಡಿ, ಇಲ್ಲಿ ಫುಲ್ ಗೆಣಸಿದ್ದು ಬಳ್ಳಿ, ಅಲ್ಲಲ್ಲಿ ಹುಲ್ಲು ಕೂಡ ಇದೆ. ಇವಾಗ ಈ ಗೆಣಸಿನ ಬಳ್ಳಿಯನ್ನೆಲ್ಲ ತೆಗೆದು ಮತ್ತೆ ಕರುವನ್ನಿಲ್ಲಿ ಕಟ್ಟುದು. ನೋಡಿ, ಇಷ್ಟು ಗೆಣಸಿನ ಬಳ್ಳಿ ಸಿಕ್ಕಿತ್ತು. ಇನ್ನು ಹುಲ್ಲಿದೆ, ಹುಲ್ಲು ಸ್ವಲ್ಪ ತೆಗೆಯುವುದು, ಆಮೇಲೆ ಕರುವನ್ನು ಕಟ್ಬೋದು ಅಂತ ಅಂದ್ಕೊಳ್ಳೋದು. ನೋಡಬೇಕು ಕರುವನ್ನು ಕಟ್ಟುವುದಾ ಅಥವಾ ತೆಗೆಯುವುದಾ ಅಂತೇಳಿ. ಅದೇ ರೀತಿ ಗೆಣಸಿನ ಬುಡ ಈ ಅಡಿಕೆ ಸಸ್ಯ ಬುಡದಲ್ಲಿದೆ. ಸೈಡಲ್ಲಿ ನೆಟ್ಟು ಬಿಟ್ಟದ್ದು ನೆಡಲಿಕ್ಕೆ ಬೇಕು ಅಂತೇಳಿ. ಆದರೆ ಇವಾಗ ತುಂಬಾ ತುಂಬಿದೆ. ಮಳೆಗಾಲಕ್ಕೆ ಗೆಣಸಿನ ಬಳ್ಳಿ ನೆಡಲಿಕ್ಕೆ ಬೇಕು ಅಂತೇಳಿ ಒಂದು ಸಣ್ಣ ತುಂಡನ್ನು ಇಲ್ಲಿ ನೆಟ್ಟು ಬಿಟ್ಟದ್ದು. ಅದು ಇವಾಗ ತುಂಬಾ ಆಗಿದೆ. ಹಾಗೆಯೇ ಗೆಣಸಿನ ಬಳ್ಳಿಯನ್ನು ಬೇರೆ ಕಡೆ ನೆಟ್ಟು ಕೂಡ ಆಗಿದೆ. ಹಾಗಾಗಿ ಇದನ್ನು ದನಕ್ಕೆ ಹಾಕೋದು. ಒಂದು ಅಡಿಕೆ ಸಸ್ಯ ಬುಡ ಕ್ಲೀನ್ ಆಯಿತು. ತುಂಬಾ ಬಳ್ಳಿ ಹಬ್ಬಿತ್ತು, ಆದರೆ ಅದರಲ್ಲಿ ಒಂದು ಗೆಣಸು ಕೂಡ ಇಲ್ಲ. ಗೊಬ್ಬರ ಹಾಕಿದ್ರಿಂದ ಅದು ತುಂಬ ಸೊಂಪಾಗಿ ಬೆಳೆದಿತ್ತಷ್ಟೇ. ಒಂದು ನಾನೆನಿಸಿ ದೊಡ್ಡ ಗೆಣಸು ಸಿಗ್ಬೋದು ಅಂತ ಏನಿಲ್ಲ ಅದರಲ್ಲಿ. ಹಾಗೆ ಒಂದು ಬುಡವನ್ನು ಕ್ಲೀನ್ ಮಾಡಿ ಆಯಿತು. ಒಂದು ಅಡಿಕೆ ಸಸ್ಯ ಬುಡವನ್ನು ಕ್ಲೀನ್ ಮಾಡಿ ಆಯಿತು. ಹಾಗೆಯೇ ತುಂಬ ಬಳ್ಳಿ ಕೂಡ ಸಿಕ್ಕಿತ್ತು. ಅದನ್ನು ಇವಾಗ ಕ್ಲೀನ್ ಆಗಲಿಕ್ಕೆ ಮಳೆಗೆ ಹಾಕಿದ್ದೇವೆ. ಇವಾಗ ನಾನು ಅಲ್ಲಿ ಕ್ಲೀನ್ ಮಾಡ್ತಾ ಇರುವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇವತ್ತಿನ ಕೆಲಸವನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಮತ್ತು ಸಾಯಂಕಾಲ ಟೈಮ್ ಸಿಕ್ಕಿದರೆ ಸಾಯಂಕಾಲ ಕ್ಲೀನ್ ಮಾಡೋದು. ಅದಕ್ಕೆ ಹೋಗಿ ಹುಲ್ಲು ತರಲಿಕ್ಕಿಲ್ಲ, ಹಾಗಾಗಿ ಇಲ್ಲೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡೋದು. ಅಂದರೆ ತುಂಬಾ ಹುಲ್ಲು ಬೆಳೆದಿದೆ. ಕರುವಿಗೆ ಕಟ್ಟಿ ಕೆಲವು ಕಡೆ ಖಾಲಿಯಾಗಿದೆ, ಕೆಲವು ಕಡೆ ತಿನ್ನೋದೆಲ್ಲ ಹುಲ್ಲಿದೆ. ಅದನ್ನೆಲ್ಲ ಇವಾಗ ಕತ್ತಿಯಲ್ಲಿ ನಾವು ತೆಗೆದು ಕ್ಲೀನ್ ಮಾಡಬೇಕು. ನೋಡಿ, ಕರುವನ್ನು ಈ ಥರ ಕಟ್ಟುವುದು. ಅಂದರೆ ಸ್ವಲ್ಪ ಸ್ವಲ್ಪ ಅದು ತಿಂತದೆ. ತಿಂದಾದಮೇಲೆ ಮತ್ತೆ ನಾವು ಕತ್ತಿಯಲ್ಲೇ ತೆಗಿಬೇಕು. ಇನ್ನೊಂದು ಕರು ಮೇಲೆ ಇದೆ ನೋಡಿ. ಈ ಥರ ಪ್ರತಿಯೊಂದು ಅಡಿಕೆ ಗಿಡದ ಬುಡದಲ್ಲಿ ಹುಲ್ಲು ಬೆಳೆದಿದೆ. ಇಲ್ಲಿ ಸ್ವಲ್ಪ ಗೇರು ಬೀಜ ಇದೆ. ಇದನ್ನು ಇವಾಗ ಬೆಂಕಿಯಲ್ಲಿ ಹಾಕಿದ್ದನ್ನು ಫ್ರೈ ಮಾಡಬೇಕು. ಇಷ್ಟೇ ಇರೋದು. ಈ ಸಲ ಕಡಿಮೆ ಸಿಕ್ಕಿದ್ದು, ಹಾಗೆ ಸುಮ್ಮನೆ ಹಾಳು ಮಾಡೋದು ಯಾಕೆ, ಫ್ರೈ ಮಾಡಿ ತಿನ್ನುವ. ಇಲ್ಲಿ ಕೆಂಡ ಇದೆ, ಅಡುಗೆ ಎಲ್ಲ ಆದಮೇಲೆ ಕೆಂಡ ಇದೆ, ಅದರಲ್ಲಿ ಹಾಕ್ತೇನೆ. ಸ್ವಲ್ಪ ಹೊತ್ತಾಗುವಾಗ ಅದು ಬಿಸಿಯಾಗಿ ಮತ್ತು ಬೆಂಕಿ ತಾಗ್ತದೆ. ನೋಡಿ, ನಾವು ಇಲ್ಲಿ ಅರಿವೆ ಮೊಳಕೆ ಬರಲಿಕ್ಕೆ ಹಾಕಿದ್ದೆವು. ಇಲ್ಲಿ ಫುಲ್ ಹಾಕಿದ್ದೆವು, ಆದರೆ ನೋಡಿ ಮೊಳಕೆ ಬಂದದಿಷ್ಟು ಮಾತ್ರ. ಅದು ಕೂಡ ಅದಕ್ಕೆ ಇವಾಗಲೇ ಹುಳ ಬಿದ್ದಿದೆ. ಏನು ಮಾಡಿದರೂ ಆಗೋದಿಲ್ಲ ನೋಡಿ, ಎಲ್ಲ ಖಾಲಿ ಖಾಲಿ ಇದೆ. ಇಲ್ಲಿ ಮಾತ್ರ ಸ್ವಲ್ಪ ಮೊಳಕೆ ಬಂದಿದೆ, ಇಷ್ಟೇ ನೋಡಿ. ಈ ಸಲ ನಾವು ಏನು ತರಕಾರಿ ಮಾಡಲಿಲ್ಲ, ಏನು ಮಾಡಬೇಕಷ್ಟೇ. ಯಾಕೆಂದರೆ ನಮಗೆ ಅಡಿಕೆ ಸಸಿ ನೆಡಲಿಕ್ಕೆ ಉಂಟು. ಅಡಿಕೆ ಸಸಿ ನೆಟ್ಟಾದಮೇಲೆ ತರಕಾರಿ ಮಾಡೋಣ ಅಂತ ಅಂದ್ಕೊಳ್ಳೋದು. ಆದರೆ ಕೆಲಸದವರು ಸ್ವಲ್ಪ ಕೆಲಸ ಮಾಡಿ ಹೋದವರು ಇನ್ನೂ ಬರಲಿಲ್ಲ. 10 ದಿವಸ ಆಯಿತು. ಬರ್ತೇನೆ ಹೇಳ್ತಾರೆ, ಯಾವಾಗಲೂ ಬರೋದೇ ಇಲ್ಲ ಅವರು. ಸ್ವಲ್ಪ ಗುಂಡಿ ಮಾಡಿ ಹೋಗಿದ್ದಾರೆ, ಆಮೇಲೆ ಬರಲೇ ಇಲ್ಲ. ಇದೆಲ್ಲ ಕ್ಲೀನ್ ಆದಮೇಲೆ ತರಕಾರಿ ಮಾಡುವ ಅಂತ ಅಂದ್ಕೊಂಡೆವು, ಆದರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅಡಿಕೆ ಸಸ್ಯನೆಲ್ಲ ನೆಟ್ಟಾದಮೇಲೆ ಮತ್ತೆ ತರಕಾರಿ ಬೀಜ ಹಾಕೋಣ ಅಂತೇಳಿ ಸ್ವಲ್ಪ ಲೇಟ್ ಮಾಡೋದು. ನೋಡಬೇಕು ಈ ವಾರದಲ್ಲಾದರೂ ಬರ್ತಾರಾ ಅಂತೇಳಿ. ಗೇರು ಬೀಜ ಫ್ರೈ ಮಾಡಲಿಕ್ಕೆ ಹಾಕಿದ್ದು, ಅದಕ್ಕೆ ಬೆಂಕಿ ಹಿಡಿಲಿಲ್ಲ, ಖಾಲಿ ಹೊಗೆ ಮಾತ್ರ ಬರ್ತಾಯಿದೆ. ಸ್ವಲ್ಪ ಓದಿದ ಮೇಲೆ ಇವಾಗ ಬೆಂಕಿ ತಾಗಿತ್ತು. ನೋಡಿ, ಇವಾಗ ಇದು ಸಾಕು, ನಾನು ತೆಗಿತೇನೆ. ಫ್ರೈ ಆಗಿದೆ ಇಲ್ವಾ ಗೊತ್ತಿಲ್ಲ, ಸರಿಯಾಗಿ ಬೆಂಕಿ ಕೂಡ ಹಿಡಿಲಿಲ್ಲ ಅದಕ್ಕೆ. ನೋಡಿ, ಹಕ್ಕಿ ಮರಿಗಳು ಎಷ್ಟು ದೊಡ್ಡದಾಗಿದೆ ನೋಡಿ. ಅದಕ್ಕೆ ಸ್ವಲ್ಪ ಇವಾಗ ರೆಕ್ಕೆ ಎಲ್ಲ ಬರ್ತಾ ಇದೆ ನೋಡಿ. ನಿನ್ನೆ ತನಕ ನಾನು ಮಾತಾಡಿದ ಕೂಡಲೇ ಬಾಯಿ ಮಾಡ್ತಿತ್ತು. ಇವತ್ತು ನೋಡಿ ಎಷ್ಟು ಹೆದರಿಕೆಯಿಂದ ಕೂತ್ಕೊಂಡಿದೆ.
ತಲೆನೂ ಎತ್ತುವುದಿಲ್ಲ ಇವತ್ತು. ಇವಾಗ ಅದಕ್ಕೆ ತುಂಬ ಭಯ ಆಗ್ತಿದೆ, ಅಂದರೆ ಕಣ್ಣು ಕಾಣ್ತದೆ ಅಲ್ವಾ, ಇವಾಗ ಕಣ್ಣು ತೆರೆದು ನೋಡ್ತದೆ, ಹಾಗಾಗಿ ಬಾಯಿ ಮಾಡೋದಿಲ್ಲ. ಇವಾಗ ಹಕ್ಕಿಗಳ ಮರಿಗಳನ್ನು ನೋಡಲಿಕ್ಕೆ ಮನೆ ಹಿಂದೆ ಬಂದಿದ್ದೇನೆ, ಹುಲ್ಲಿರುವ ಕಡೆ. ಹಾಗೆಯೇ ಇವಾಗ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಮಾತನಾಡೋಣ ಅಂತೇಳಿ ಇಲ್ಲಿ ನಿಂತಿದ್ದೇನೆ. ಕೆಲವರು ಮೊದಲೆಲ್ಲ ಕೇಳ್ತಿದ್ರು, ನಿಮಗೆ ಯೂಟ್ಯೂಬಿನಿಂದ ಪೇಮೆಂಟ್ ಬರ್ತಾ ಇದೆಯಾ ಅಂತೇಳಿ, ಎಷ್ಟು ಬರ್ತಾ ಇದೆ ಹೇಗೆ ಅಂತೇಳಿ ಕೇಳ್ತಾಯಿದ್ರು. ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಸಪೋರ್ಟ್ನಿಂದ ನಾನು 3ನೇ ಯೂಟ್ಯೂಬ್ ಸ್ಯಾಲ್ರಿಯನ್ನು ಕೂಡ ಪಡೆದುಕೊಂಡಿದ್ದೇನೆ. ತುಂಬ ದೊಡ್ಡದಾದ ಸ್ಯಾಲ್ರಿ ಏನಲ್ಲ, ಆದರೆ ಪರವಾಗಿಲ್ಲ, ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ವೈಟಿಯವರ ರೂಲ್ಸ್ ಪ್ರಕಾರ ನಮಗೆ ಎಷ್ಟು ಸ್ಯಾಲ್ರಿ ಬರ್ತದೆ ಅಂತ ನಾವು ಹೇಳಬಾರ್ದು, ಆದರೂ ಅಂದಾಜು ಪ್ರಕಾರ ನನಗೆ ನನ್ನ 1 ತಿಂಗಳ ಖರ್ಚಿಗೆ ಸಾಕು ಅಂತ ಅಂದ್ಕೊಳ್ತೇನೆ, ಅಷ್ಟು ಬಂದಿದೆ. ಹಾಗೆ ವ್ಯೂಸ್ ಜಾಸ್ತಿ ಆದರೆ ನನಗೆ ಇನ್ನೂ ಕೂಡ ಜಾಸ್ತಿ ಬರ್ಬೋದು, ಅದೇ ರೀತಿ ಸ್ವಲ್ಪ ಬೇಗನೆ ಬರ್ಬೋದು ಅಂತ ಅಂದ್ಕೊಳ್ತೇನೆ. ಇವಾಗ 3-4 ತಿಂಗಳಿಗೊಮ್ಮೆ ಬರ್ತದೆ, ಆದರೂ ಪರವಾಗಿಲ್ಲ, ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲರೂ ಅಂದ್ಕೊಳ್ಳುವರು ನೋಡುವಾಗ ಈಸಿ ಆಗ್ತದೆ, ಏನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ. ತುಂಬಾ ಕಷ್ಟ ಇದೆ. ವಿಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡುವಾಗ ನಮಗೆ ಯಾವುದು ಇಷ್ಟ ಇದೆ ಅದನ್ನು ಮಾತ್ರ ನಾವು ಇಡಬೇಕು, ಬೇಡದ್ದನ್ನೆಲ್ಲ ನಾವು ಕಟ್ ಮಾಡಿ ಅದನ್ನು ಎಡಿಟ್ ಮಾಡಬೇಕು. ಹಾಗೆ ತುಂಬಾ ಕೆಲಸ ಇದೆ ಇದರಲ್ಲಿ. ಆದರೂ ನಾನು ನನ್ನ ಜರ್ನಿಯನ್ನು ಸ್ಟಾಪ್ ಮಾಡಲಿಲ್ಲ. ಬಹಳ ಒತ್ತಾಯಕ್ಕೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು. ಹಾಗೆ ಇವಾಗ ನನಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ, ಹೇಗೆ ರೆಕಾರ್ಡಿಂಗ್ ಮಾಡೋದು, ಯಾವ ಕಡೆ ಇಟ್ಟರೆ ಹೇಗೆ ರೆಕಾರ್ಡ್ ಆಗ್ತದೆ, ಅದೆಲ್ಲ ನನಗೆ ಇವಾಗ ಅದರ ಸ್ಥಳ ಎಲ್ಲ ಸರಿಯಾಗಿ ಗೊತ್ತಾಗಿದೆ. ಹಾಗೆ ಇವಾಗ ನಾನು ಫಾಸ್ಟಾಗಿ ವೀಡಿಯೋ ಮಾಡ್ತೇನೆ, ಹಾಗಾಗಿ ಸ್ವಲ್ಪ ಮಾತಾಡಲಿಕ್ಕೆ ಕೂಡ ಕಲ್ತಿದ್ದೇನೆ. ಮೊದಲೆಲ್ಲ ಏನು ಮಾತಾಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಫಾಸ್ಟಾಗಿ ಮಾತಾಡಲಿಕ್ಕೆ ಬರ್ತದೆ. ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು ಕನ್ನಡ ಫಾಸ್ಟಾಗಿ ಮಾತಾಡಲಿಕ್ಕೆ. ಇವಾಗ ಪರವಾಗಿಲ್ಲ, ಓಕೆ ಅಂತ ಅನಿಸ್ತಾ ಇದೆ. ಆದರೆ ನಿಮಗೆ ಹೇಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. ನನ್ನ ಕನ್ನಡ ಹೇಗಿದೆ, ಅದೇ ರೀತಿ ನಾನು ಹೇಗೆ ಮಾತಾಡ್ತೇನೆ ನಿಮಗೆ ಇಷ್ಟ ಆಗ್ತದಾ ನನಗೆ ಗೊತ್ತಿಲ್ಲ. ತುಂಬ ಮಂದಿ ನನ್ನ ವೀಡಿಯೋವನ್ನು ನೋಡಿ ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ನನಗೆ ಜಾಸ್ತಿ ವ್ಯೂಸ್ ಬರಬೇಕು ಅಂತ ಒಂದು ಆಸೆ ಇದೆ. ಅದೇ ರೀತಿ ಸಾಧಾರಣ ತಕ್ಕ ಮಟ್ಟಿನ ಒಂದು ಯೂಟ್ಯೂಬರ್ ಆಗಬೇಕು ಅಂತ ಕೂಡ ಆಸೆ ಇದೆ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಅವರ ಹತ್ರ ಕೂಡ ಸಪೋರ್ಟ್ ಮಾಡಲಿಕ್ಕೆ ಹೇಳಿ. ಹಾಗಾಗಿ ನನಗೆ ಸ್ವಲ್ಪ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಇದು ನನಗೆ 3ನೇ ಸಲ ಸಿಗ್ತಿರೋದು. ತುಂಬಾ ಖುಷಿಯಾಯಿತು. ನಮ್ಮ ಕಷ್ಟಕ್ಕೆ ನಾವು ಒಂದು ಸ್ಯಾಲ್ರಿ ಥರ ಹಣವನ್ನು ಪಡ್ಕೊಳ್ಳುವಾಗ ತುಂಬಾ ಖುಷಿ ಆಗ್ತದೆ. ಇದೆಲ್ಲ ನಿಮ್ಮಿಂದ ಸಾಧ್ಯ. ಹಾಗಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ. ಇದೇ ರೀತಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಕೆಲವರು ಅಂದ್ಕೊಳ್ಬೋದು ಇವರು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಏನೂ ಹೇಳೋದಿಲ್ಲ ಅಂತೇಳಿ. ಹಾಗೆ ನನಗೆ ಇವತ್ತು ಅನಿಸಿತ್ತು ಹೇಳಿಬಿಡೋಣ ಅಂತೇಳಿ. ಇನ್ನೂ ಕೂಡ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಗ್ರೋ ಆಗಿ ಮಂತ್ಲಿ ನನಗೆ ಇನ್ಕಮ್ ಬರುವ ಹಾಗೆ ಆಗಬೇಕು ಅಂತೇಳಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೇನೆ. ಶಾರ್ಟ್ ವೀಡಿಯೋ ಕೂಡ ಹಾಕ್ತಾಯಿದ್ದೇನೆ. ಶಾರ್ಟ್ ವೀಡಿಯೋ ಒಳ್ಳೆ ವೈರಲ್ ಆಗ್ತದೆ, ಅದೊಂದು ಖುಷಿ ಇದೆ. ಹಾಗೆಯೇ ನನ್ನದು ಲಾಂಗ್ ವೀಡಿಯೋ ಕೂಡ ವೈರಲ್ ಆಗಬೇಕು ಅಂತೇಳಿ ಆಸೆ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.